ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಹಿಂದುಳಿದ ವರ್ಗದ ಆಯೋಗ ಕರ್ನಾಟಕದಲ್ಲಿ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದೆ. ಈ ಹಿಂದೆ ಕಾಂತರಾಜು ಆಯೋಗ 165 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ವರದಿಯನ್ನು ಸಿದ್ಧಪಡಿಸಿ ನಂತರ ಆ ವರದಿಯನ್ನು ಸರ್ಕಾರಕ್ಕೆ ಮಂಡಿಸದಲೇ 165 ಕೋಟಿ ರೂಪಾಯಿ ಯಾವ ರೀತಿ ವೇಸ್ಟ್ ಆಯಿತು ಅನ್ನುವಂಥದ್ದು ಇನ್ನು ಹಸಿಯಾಗಿ ಉಳ್ಕೊಂಡಿದೆ. ಇದರ ಜೊತೆಯಲ್ಲಿ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳ ಮೀಸಲಾತಿಯ ಕುರಿತಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯೂ ಕೂಡ ನಡೆಯಿತು. ಆ ಸಮೀಕ್ಷೆಯ ಯಾವ ಅಂಶಗಳನ್ನು ಕೂಡ ತೆಗೆದುಕೊಳ್ಳದೆ ಸರ್ಕಾರ ಯಾವ ರೀತಿಯಾದಂತಹ ನಿಲುವನ್ನು ಪ್ರಕಟ ಮಾಡಿತ್ತು ಅನ್ನುವಂಥದ್ದು ಕೂಡ ಕರ್ನಾಟಕದಲ್ಲಿ ಕೂಡ ಚರ್ಚೆಯ ವಿಷಯ. ಈ ಎಲ್ಲ ಸಮೀಕ್ಷೆಗಳು ಅಥವಾ ವರದಿಗಳು ಕರ್ನಾಟಕದಲ್ಲಿ ಯಾವ ರೀತಿ ನಡೀತು ಅನ್ನುವಂಥ ಸಂಗತಿಯನ್ನು ಇಟ್ಕೊಂಡು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮೆಲ್ಲ ಪ್ರಮುಖರು ಜನರ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಮತ್ತು ಜನರ ಮನಸ್ಸಿನಲ್ಲಿರುವಂತಹ ಅನುಮಾನಗಳು ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಮುಂದೆ ನಡೆಯುವಂತಹ ಸಮೀಕ್ಷೆ ಅದು ಸರಿಯಾಗಬೇಕು. ತರಾತುರಿಯಲ್ಲಿ ಯಾವುದೇ ಸಮೀಕ್ಷೆಗಳನ್ನು ಮಾಡಿ ಇನ್ನೊಂದು ಅನಾಹುತಕ್ಕೆ ಎಡೆ ಮಾಡಿಕೊಡಬಾರದು ಅನ್ನುವಂಥ ಹಿನ್ನೆಲೆಯಿಂದ ನಾವೆಲ್ಲ ಪ್ರಮುಖರು ಇವತ್ತು ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಜನರ ಮನಸ್ಸಿನಲ್ಲಿರುವಂತಹ ಅನುಮಾನಗಳನ್ನು ಅವರ ಮುಂದೆ ತೆಗೆದಿಟ್ಟಿದ್ದೀವಿ. ನಾನು ಆಯೋಗದ ಅಧ್ಯಕ್ಷರಿಗೂ ನಾವೆಲ್ಲ ನಿಯೋಗದರು ಆಗ್ರಹ ಮಾಡಿರುವಂತದ್ದು 15 ದಿನದಲ್ಲಿ ಈ ಸಮೀಕ್ಷೆಯನ್ನು ಮುಗಿಸ್ತೀವಿ ಮತ್ತು ಅದು ದಸರಾ ಸಂದರ್ಭದಲ್ಲಿ ಮುಗಿಸ್ತೀವಿ ಅನ್ನುವಂಥದ್ದು ಸರಿಯಲ್ಲ. ಯಾವುದೋ ಒತ್ತಡಕ್ಕೊಳಗಾಗಿ 15 ದಿನದಲ್ಲಿ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೊರಟಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಸುಮಾರು 1.25 ಕೋಟಿ 2 ಕೋಟಿ ಮನೆಗಳನ್ನ ಸಮೀಕ್ಷೆಯನ್ನು ಮಾಡುವಂಥದ್ದು ಅಷ್ಟು ಸುಲಭದ ಸಾಧ್ಯ ಅಲ್ಲ. ಇದನ್ನು 15 ದಿನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮಳೆಗಾಲ ಮತ್ತು ದಸರಾದ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮೀಕ್ಷೆಗಳನ್ನ ಒಳಪಡಿಸ್ತಾ ಇರುವಂಥದ್ದು ಸಾಂದರ್ಭಿಕ ಅಲ್ಲ. ಇದನ್ನು ಸ್ವಲ್ಪ ಮರುಚಿಂತನೆ ಮಾಡಿ ಬೇಸಿಗೆ ಕಾಲದಲ್ಲಿ ಇದನ್ನ ಮಾಡಿ ಎನ್ನುವಂತ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಎರಡನೇದು, ಅವರು 1400 ಜಾತಿಗಳ ಪಟ್ಟಿಯನ್ನ ಮೊನ್ನೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ಅದರ ಅಬ್ಜೆಕ್ಷನ್ಗಳನ್ನು ಕೇಳಿದ್ದಾರೆ. ನಾವು ಬಹಳ ಪ್ರಬಲವಾಗಿ ಇವತ್ತು ಹೇಳಿರುವಂಥದ್ದು, ಸರ್ಕಾರದ ಯಾವುದೇ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ, ಯಾವ ಆಯೋಗದ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ ಹೊಸ ಜಾತಿಗಳನ್ನು ಇವತ್ತು ಇದರಲ್ಲಿ ಪ್ರಕಟ ಮಾಡಿರೋ ಸೃಷ್ಟಿ ಮಾಡಿರುವಂಥದ್ದು. ಉದಾಹರಣೆಗೆ ಕುರುಬ ಕ್ರಿಶ್ಚಿಯನ್ನು, ಮಡಿವಾಳ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಈ ರೀತಿ 107 ಕಡೆಗಳಲ್ಲಿ ಹೊಸ ರೀತಿಯಾದಂತಹ ಜಾತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಮತ್ತು ಅದಕ್ಕೆಲ್ಲದಕ್ಕೂ ಕೂಡ ಕೋಡ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಸುತಾರಾಮನ ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಇದೊಂದು ಜನಾಂದೋಲನ ಆಗುವಂತ ಸಾಧ್ಯತೆಗಳಿದೆ. ಇದಕ್ಕೆ ನಮಗೆ ಕ್ರಿಶ್ಚಿಯನ್ ಅಂತಂದಾಗ 2-3 ಉಪಜಾತಿಗಳನ್ನ ನಾವು ಕೇಳಿದ್ವಿ, ಮುಸ್ಲಿಮ್ಸ್ ಅಂತಂದಾಗ ಕೆಲವು ಉಪಜಾತಿಗಳನ್ನ ಮಾತ್ರ ಕೇಳಿದ್ವಿ. ಆದರೆ ಎಲ್ಲ ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಂತ ಹಾಕಿ ಮತ್ತೊಂದು ರೀತಿಯಾದಂತಹ ಮತಾಂತರಕ್ಕೆ ಪ್ರೇರಣೆ ಕೊಡುವಂತ ಒಂದು ಹುನ್ನಾರವನ್ನ ಸರ್ಕಾರ ಮಾಡಿದೆ. ಮತ್ತು ಅವರನ್ನ ಮುಂದಿನ ದಿನಗಳಲ್ಲಿ ಇದನ್ನು ಮಾನದಂಡವಾಗಿ ಇಟ್ಟುಕೊಂಡು ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಒಂದು ಹುನ್ನಾರ ಇವತ್ತು ಸರ್ಕಾರ ನಡೆಸಿದೆ ಎನ್ನುವಂಥದ್ದು ಜನರಲ್ಲಿರುವಂತಹ ಅನುಮಾನಗಳು. ಹಾಗಾಗಿ ನೀವು ಅವರಿಗೆ ಆ ರೀತಿ 107 ಜಾತಿಗಳಿಗೆ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಯಾವ ಹಿಂದೂ ಉಪಜಾತಿಗಳಿಗೆ ನೀವು ಹೊಸ ನಾಮಕರಣವನ್ನ ಮಾಡಿದಿರಿ, ಇದನ್ನ ಕೈ ಬಿಡಬೇಕು, ಇದನ್ನ ಪಟ್ಟಿನಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಕೋಡ್ ನಂಬರ್ಗಳನ್ನು ತೆಗಿಬೇಕು ಅನ್ನುವಂತ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಮೂರನೇದು, ಸಮೀಕ್ಷೆಗಳನ್ನ ಏನು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಇದಕ್ಕೆ ಅಕ್ನಾಲಜ್ಮೆಂಟ್ ಅಂದ್ರೆ ಸ್ವೀಕೃತಿ ಪತ್ರವನ್ನ ಕಡ್ಡಾಯವಾಗಿ ಕೊಡಬೇಕು. ಯಾವ ಮನೆಗಳಿಗೆ ನೀವು ಹೋಗಿ ವರದಿಯನ್ನ ಸಮೀಕ್ಷೆಯನ್ನ ಮಾಡ್ತೀರಿ, ಆ ಮನೆ ಯಜಮಾನಿಗೂ ಕೂಡ ಸಮೀಕ್ಷೆ ಮಾಡಿದವರು ಏನ್ ಸಮೀಕ್ಷೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಬೇಕು. ಸೆಲ್ಫ್ ಡಿಕ್ಲರೇಷನ್ ಏನ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಆ ಮನೆಯವರಿಗೂ ಕೂಡ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸ್ವೀಕೃತ ಪತ್ರವನ್ನ ಎಲ್ಲ ಮನೆಗಳಿಗೂ ಕೂಡ ಕಡ್ಡಾಯವಾಗಿ ಕೊಟ್ರೆ ಇದು ಸರಿಯಾದ ಕ್ರಮ ಅಂತೇಳಿ ನಮ್ಗೆ ಅನ್ಸುತ್ತೆ ಅಂತ ಅನ್ನೋದನ್ನ ನಮ್ಮ ಅಭಿಪ್ರಾಯಗಳನ್ನು ಅವ್ರಿಗೆ ಹೇಳಿದೀವಿ. ಇನ್ನು ಕೊನೆಯದು, ನಾವು ಅವರಿಗೆ ಕನ್ವಿನ್ಸ್ ಮಾಡಿರುವಂತದ್ದು 1400 ಪಟ್ಟಿಗಳನ್ನ ಕನ್ನಡದ ವ್ಯಾಕರಣ ಮಾಲೆಯ ಪ್ರಕಾರ ಅವರು ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳಿರೋದೇನು ಅಂತಂದ್ರೆ, ಪ್ರವರ್ಗ ಪ್ರಕಾರನೇ ಇದನ್ನ ಮಾಡಿ. 1400 ಜಾತಿಗಳು ಯಾವ ಪ್ರವರ್ಗದಲ್ಲಿದೆ ಅಂತೇಳಿ ತುಂಬಾ ಜನರಿಗೆ ಗೊತ್ತಿಲ್ಲ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಏನ್ ನಮ್ದು ಸರ್ಕಾರದ ನಿಯಮಾವಳಿಗಳಿದೆ ಅದರಲ್ಲೇ ವರ್ಣಮಾಲೆಯ ಪ್ರಕಾರನೇ ಮಾಡಿದ್ರೆ ಯಾರ್ಯಾರು ಯಾವ್ಯಾವ ಪ್ರವರ್ಗದಲ್ಲಿ ಬರುತ್ತೆ ಎನ್ನುವಂಥದ್ದು ಕರ್ನಾಟಕದ ಜನರಿಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನ ಹೋಲ್ಸೇಲ್ ಮಾಡೋದು ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿದ್ದೇವೆ. ಎಲ್ಲದನ್ನು ಕೂಡ ಶಾಂತವಾಗಿ ಕೇಳಿಸ್ಕೊಂಡಿದ್ದಾರೆ. ನಂತರ 15 ದಿನದಲ್ಲಿ ಮಾಡ್ತೀವಿ ಎನ್ನುವಂತ ಹಠಮಾರಿತನವನ್ನ ಅವ್ರ ಮುಂದೆ ಇದೆ ಅಂತ ನಂಗೆ ಅನಿಸ್ತಾ ಇದೆ.
ಇದನ್ನ ಯಾವುದೋ ತರಾತುರಿಯಲ್ಲಿ ಮಾಡಿ ಇನ್ನೊಂದು ವರದಿ ತಿರಸ್ಕಾರ ಆಗಬದಂತೆ ಇದನ್ನು ನೋಡ್ಕೊಳ್ಬೇಕು. ನಿಮ್ಮ ಅಧ್ಯಕ್ಷತೆಯ ವರದಿ ಕರ್ನಾಟಕಕ್ಕೊಂದು ದಿಕ್ಸೂಚಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ಮನವಿ ಮಾಡಿದ್ದೇವೆ. ಮತ್ತು ಈ ಸಮೀಕ್ಷೆಗಳೇ ಕರ್ನಾಟಕದ ಮುಂದಿನ ಸರ್ಕಾರಗಳ ಕಾರ್ಯಕ್ರಮಗಳನ್ನ ಸಿದ್ಧಪಡಿಸಲಿಕ್ಕೆ ಬೇಕಾದಂತ ಒಂದು ಭೂಮಿಕೆ ಇದು. ಹಾಗಾಗಿ ಇದನ್ನು ತರಾತುರಿಯಲ್ಲಿ ಮಾಡದೆ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಸರಿಯಾಗಿ ವಿಸ್ತೃತವಾದಂಥ ಚರ್ಚೆಯನ್ನ ಮಾಡಿ ಸಮಯವನ್ನು ತೆಗೆದುಕೊಂಡು ಮಾಡಬೇಕು. ಮಳೆಗಾಲದಲ್ಲಿ ದಸರಾ ಹಬ್ಬದ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾವು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.